ವಿಶ್ವಕಪ್ನಲ್ಲಿ ಒಂದೊಂದು ಪಂದ್ಯಗಳು ಕೂಡ ರಣರೋಚಕವಾಗಿವೆ. ಇಲ್ಲಿ ಬಲಿಷ್ಠರು ಬಲಹೀನರು ಅನ್ಕೊಂಡಿದ್ದ ಲೆಕ್ಕಾಚಾರಗಳೆಲ್ಲ ಉಲ್ಟಾ ಹೊಡೆದಿವೆ. ಚೊಚ್ಚಲ ಬಾರಿಗೆ ವಿಶ್ವಕಪ್ ಆಡ್ತಿರೋರು ಕೂಡ ಚಾಂಪಿಯನ್ ತಂಡಗಳಿಗೆ ನಡುಕ ಹುಟ್ಟಿಸಿದ್ದಾರೆ. ಈಗ ಐಸಿಸಿ ಟೂರ್ನಿಗಳಲ್ಲಿ ದಿ ಮೋಸ್ಟ್ ಸಕ್ಸಸ್ಫುಲ್ ಟೀಮ್ ಎನಿಸಿಕೊಂಡಿರುವಂತ ಹಾಗೆ ಹೈಯೆಸ್ಟ್ ಟ್ರೋಫಿಗಳನ್ನ ಗೆದ್ದಿರುವಂತ ಆಸ್ಟ್ರೇಲಿಯಾ ತಂಡ ಜಿಂಬಾಬ್ವೆ ವಿರುದ್ಧ ಪಲ್ಟಿ ಹೊಡೆದಿದೆ. ಎಲ್ಲಿಯ ಆಸ್ಟ್ರೇಲಿಯಾ ಎಲ್ಲಿಯ ಜಿಂಬಾಬ್ವೆ ಅನ್ನಿಸಬಹುದು. ಹಾಗಂತ ಜಿಂಬಾಬ್ವೆ ವಿರುದ್ಧ ಕಾಂಗರುಗಳು ಸರೆಂಡರ್ ಆಗ್ತಿರೋದು ಇದು ಮೊದಲೇನೂ ಅಲ್ಲ. ಸ್ಟ್ರಾಂಗೆಸ್ಟ್ ಟೀಮ್ಗಳನ್ನೇ ಸೋಲಿರುವಂತ ಆಸೀಸ್ಗೆ ಈ ತಂಡ ಅಂದ್ರೆ ಭಯ ಯಾಕೆ? ಹೇಗಿದೆ ಜರ್ನಿ ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತೇನೆ. ಹಾಗೆ ಸೂಪರ್ 8 ಹಂತದಿಂದ ಹೊರಬೀಳುತ್ತಾ ಆಸ್ಟ್ರೇಲಿಯಾನ ಬಗ್ಗೆ ಕೂಡ ಮಾಹಿತಿಯನ್ನ ನೀಡ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ. 10ನೇ ಆವೃತ್ತಿಯ T20 ವಿಶ್ವಕಪ್ನಲ್ಲಿ ಫಾರ್ ದಿ ಫಸ್ಟ್ ಟೈಮ್ 20 ತಂಡಗಳು ಅಖಾಡಕ್ಕಿಳಿದಿವೆ. ಇಂಟ್ರೆಸ್ಟಿಂಗ್ ವಿಚಾರ ಅಂದರೆ ಗ್ರೂಪ್ ಸ್ಟೇಜ್ನ ಪಂದ್ಯಗಳಲ್ಲಿ ನೆಕ್ ಟು ನೆಕ್ ಫೈಟ್ ನಡೀತಾ ಇದೆ. ನೇಪಾಳ, USA ಹಾಗೆ ನೆದರ್ಲ್ಯಾಂಡ್, ಕೆನಡಾ ತಂಡಗಳು ಕೂಡ ಟಫ್ ಫೈಟ್ ಕೊಡ್ತಿವೆ. ಈಗ ಜಿಂಬಾಬ್ವೆ ಆಟಗಾರರು ಬಲಿಷ್ಠ ಆಸ್ಟ್ರೇಲಿಯಾ ತಂಡಕ್ಕೆ ನೀರು ಕುಡಿಸಿದ್ದಾರೆ. ಶುಕ್ರವಾರ ನಡೆದ ಈ ಪಂದ್ಯ ಕ್ರಿಕೆಟ್ ಜಗತ್ತನ್ನೇ ಬೆರಗುಗೊಳಿಸಿದೆ. ಒಂದ್ ಕಡೆ ಜಿಂಬಾಬ್ವೆ ತಂಡ ಸೂಪರ್ 8 ಮುನ್ನೋಗ್ತಾ ಇದ್ರೆ ಆಸೀಸ್ ತಂಡ ಕ್ರಿಟಿಕಲ್ ಕಂಡೀಷನ್ ನಲ್ಲಿದೆ. ಮೊದಲ ಪಂದ್ಯದಲ್ಲಿ ಐರ್ಲೆಂಡ್ ವಿರುದ್ಧ 67 ರನ್ಗಳ ಸುಲಭ ಗೆಲುವನ್ನ ಸಾಧಿಸಿದ್ದ ಆಸೀಸ್ ಈಗ ಎರಡನೇ ಪಂದ್ಯದಲ್ಲಿ ಜಿಂಬಾಬ್ವೆ ವಿರುದ್ಧ ಸೋಲನ್ನ ಕಂಡಿದೆ. ಬಲಿಷ್ಠ ಆಸ್ಟ್ರೇಲಿಯಾವನ್ನ ಮಣಿಸಿದಂತ ಖುಷಿಯಲ್ಲಿ ಜಿಂಬಾಬ್ವೆಯ ಆಟಗಾರರು ಮೈದಾನದಲ್ಲೇ ಕುಣಿದು ಕುಪ್ಪಳಿಸಿದ್ದಾರೆ. ಶುಕ್ರವಾರ ಕೊಲಂಬೋದ ಆರ್ ಪ್ರೇಮದಾಸ ಸ್ಟೇಡಿಯಂನಲ್ಲಿ ನಡೆದ ಆಸೀಸ್ ವರ್ಸಸ್ ಜಿಂಬಾಬ್ವೆ ನಡುವಿನ ಪಂದ್ಯ ಯಾವ ಥ್ರಿಲ್ಲರ್ ಸಿನಿಮಾಗೂ ಕೂಡ ಕಮ್ಮಿ ಇರಲಿಲ್ಲ. ಗ್ರೂಪ್ ಬಿ ನಲ್ಲಿ ಆಸ್ಟ್ರೇಲಿಯಾವನ್ನ ಜಿಂಬಾಬ್ವೆ ಪಡೆ 23 ರನ್ಗಳಿಂದ ಸೋಲಿಸಿದೆ. ಪಂದ್ಯದಲ್ಲಿ ಫಸ್ಟ್ ಬ್ಯಾಟಿಂಗ್ ಅನ್ನ ಮಾಡಿದಂತ ಜಿಂಬಾಬ್ವೆ ತಂಡ 20 ಓವರ್ಗಳಲ್ಲಿ 2 ವಿಕೆಟ್ ಮಾತ್ರ ಕಳ್ಕೊಂಡು 169 ರನ್ಗಳನ್ನ ಕಲೆ ಹಾಕಿತ್ತು. 170 ರನ್ಗಳ ಟಾರ್ಗೆಟ್ ಅನ್ನ ಬೆನ್ನತ್ತಿದಂತ ಆಸೀಸ್ ತಂಡ 19.3 ಓವರ್ಗಳಲ್ಲಿ 146 ರನ್ ಗಳಿಸಲಷ್ಟೇ ಸಾಧ್ಯವಾಯಿತು. ಅಷ್ಟರಲ್ಲೆಲ್ಲ ಆಲ್ಔಟ್ ಆಗಿದೆ. ಈ ಮೂಲಕ 23 ರನ್ಗಳಿಂದ ಸೋಲೊಪ್ಪಿಕೊಂಡಿದ್ದಾರೆ. ಜಿಂಬಾಬ್ವೆ ಪರ ಬ್ಲೆಸಿಂಗ್ ಮುಜ್ರಾಬಾನಿ 4 ವಿಕೆಟ್ ಪಡೆದು ಪಂದ್ಯ ಶ್ರೇಷ್ಠ ಪ್ರಶಸ್ತಿ ಪಡೆದರು. 4 ಓವರ್ಗಳನ್ನು ಬೌಲ್ ಮಾಡಿದಂಥ ಮುಜ್ರಾಬಾನಿ 17 ರನ್ಗಳನ್ನು ಮಾತ್ರ ನೀಡಿ 4 ವಿಕೆಟ್ ಪಡೆದಿದ್ದು ವಿಶೇಷವಾಗಿತ್ತು. ಆಕ್ಚುಲಿ ಈ ಮುಜ್ರಾಬಾನಿ 2025ರ IPLನಲ್ಲಿ RCB ಈತನನ್ನ ಪ್ಲೇ ಆಫ್ ಪಂದ್ಯಗಳ ವೇಳೆ ಬದಲಿ ಆಟಗಾರನಾಗಿ ಖರೀದಿ ಮಾಡಿತ್ತು. ಆದರೆ ಪ್ಲೇಯಿಂಗ್ 11ನಲ್ಲಿ ಆಡಿಸಿರಲಿಲ್ಲ ಅಷ್ಟೇ. ಆನಂತರ ತಂಡದಿಂದ ರಿಲೀಸ್ ಮಾಡಿದ್ರು. ಇನ್ನು ಜಿಂಬಾಬ್ವೆ ವಿರುದ್ಧದ ಆಸೀಸ್ ಸೋಲಿಗೆ ಓವರ್ ಕಾನ್ಫಿಡೆನ್ಸ್ ಕೂಡ ಮುಳುವಾಗಿದೆ. ಜಿಂಬಾಬ್ವೆ ಎದುರು ಮತ್ತೆ ಮುಗ್ಗರಿಸಿದ ಆಸ್ಟ್ರೇಲಿಯಾ. ಜಿಂಬಾಬ್ವೆ ತಂಡವನ್ನ ವೀಕ್ ಅಂತ ಕರೆದ್ರು ಕೂಡ ಆಸೀಸ್ ಮಾತ್ರ ಪದೇ ಪದೇ ಮುಗ್ಗರಿಸ್ತಾನೆ ಬಂದಿದೆ. 2007ರ ಚೊಚ್ಚಲ T20 ವಿಶ್ವಕಪ್ ಟೂರ್ನಿಯಲ್ಲಿ ಮೊದಲ ಬಾರಿಗೆ ಜಿಂಬಾಬ್ವೆ ತಂಡ ಆಸ್ಟ್ರೇಲಿಯಾವನ್ನ ಸೋಲಿಸಿತ್ತು. ಈಗ 19 ವರ್ಷಗಳ ಬಳಿಕ ಅದ್ಭುತ ಗೆಲುವನ್ನ ಸಾಧಿಸಿದೆ. ಈ ಮೂಲಕ T20 ವಿಶ್ವಕಪ್ ಟೂರ್ನಿಯಲ್ಲಿ ಆಸೀಸ್ ವಿರುದ್ಧ 100% ಗೆಲುವಿನ ರೆಕಾರ್ಡ್ಸ್ ಅನ್ನು ಹೊಂದಿರುವಂತ ಏಕೈಕ ತಂಡವಾಗಿದೆ. ಜಿಂಬಾಬ್ವೆ ನೀಡಿರುವಂತಹ ಸೋಲಿನ ಆಘಾತಕ್ಕೆ ಆಸೀಸ್ ತಂಡ ಈಗ T20 ವಿಶ್ವಕಪ್ ಟೂರ್ನಿಯ ಸೂಪರ್ 8ನಿಂದಲೇ ಹೊರಬೀಳುವಂತ ಆತಂಕದಲ್ಲಿದೆ. ಯಾಕಂದ್ರೆ ಬಿ ಗುಂಪಿನಲ್ಲಿ ಶ್ರೀಲಂಕಾ ತಂಡ ಆಲ್ರೆಡಿ ಮೊದಲ 2 ಪಂದ್ಯಗಳನ್ನ ಗೆದ್ದು ಟಾಪ್ 1 ಪ್ಲೇಸ್ನಲ್ಲಿದೆ. ಅಂಡ್ ನೆಕ್ಸ್ಟ್ ಜಿಂಬಾಬ್ವೆ ಕೂಡ 2 ಪಂದ್ಯಗಳನ್ನ ಗೆದ್ದಿದ್ರು ಸ್ವಲ್ಪ ರನ್ ರೇಟ್ ವೇರಿಯೇಷನ್ಸ್ ಇರೋದ್ರಿಂದ 2ನೇ ಸ್ಥಾನದಲ್ಲಿದೆ. ಸೊ ಈಗ ಫೆಬ್ರವರಿ 16ಕ್ಕೆ ಶ್ರೀಲಂಕಾ ವರ್ಸಸ್ ಆಸ್ಟ್ರೇಲಿಯಾ ತಂಡಗಳು ಮುಖಾಮುಖಿಯಾಗಲಿವೆ. ಒಂದ್ ವೇಳೆ ಈ ಪಂದ್ಯದಲ್ಲಿ ಆಸ್ಟ್ರೇಲಿಯಾ ಸೋತ್ರೆ ಜಿಂಬಾಬ್ವೆ ತಂಡ ಸೂಪರ್ 8 ಹಂತಕ್ಕೆ ಜಿಗಿಯುತ್ತೆ. ಆಸ್ಟ್ರೇಲಿಯಾ ಟೂರ್ನಿಗೆ ಟಾಟಾ ಬಾಯ್ ಹೇಳಬೇಕಾಗುತ್ತೆ. ಒಟ್ನಲ್ಲಿ ಟ್ರೋಫಿ ಗೆಲ್ಲುವಂತ ಫೇವರೇಟ್ ಟೀಮ್ ಆಗಿರುವಂತ ಆಸ್ಟ್ರೇಲಿಯಾಕ್ಕೆ ಕ್ರಿಕೆಟ್ ಕೂಸು ಎನಿಸಿಕೊಳ್ತಾ ಇದ್ದಂತ ಜಿಂಬಾಬ್ವೆ ಮಣ್ಣು ಮುಕ್ಕಿಸಿದ್ದು ಕ್ರಿಕೆಟ್ ಲೋಕದಲ್ಲಿ ಅಚ್ಚರಿ ಮೂಡಿಸಿದೆ. ನಮಸ್ಕಾರ.